ನನ್ನ ರಾಜಕೀಯ ನಿಲುವು, ನಾನು ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋದು ಏನಾದರೂ ಇದರೊಳಗಿತ್ತಂದರೆ ದೇಶಕ್ಕೆ ಮಾಡ್ತಾ ಇರೋ ದೊಡ್ಡ ದ್ರೋಹ, ಮಕ್ಕಳಿಗೆ ಮಾಡ್ತಾ ಇರೋ ದೊಡ್ಡ ದ್ರೋಹ. ಎಲ್ರಿಗೂ ನಮಸ್ಕಾರ. ಸೋನಂ ವಾಂಗ್ಚುಕ್ ಜಿಯವರು ಉಪವಾಸ ಸತ್ಯಾಗ್ರಹ ಕೈಬಿಟ್ಟರು. ದೇಶಾದ್ಯಂತ ನೀಟ್ ಪರೀಕ್ಷೆ ಫೇಸ್ ಮಾಡಿದವರು, ಫೇಸ್ ಮಾಡಬೇಕಾಗಿರೋರು, ಫೇಸ್ ಮಾಡಬೇಕು ಅಂತ ಯೋಚನೆ ಮಾಡಿದವರು ಎಲ್ಲ ಪ್ರಶ್ನೆಗಳಿಗೆ ಮಾನ್ಯ ವಾಂಗ್ಚುಕ್ ಜಿಯವರು ಉತ್ತರದಾಯಿತ್ವ. ಕೇಂದ್ರದ BJP ನಾಯಕರು ಮಾನ್ಯ JP ನಡ್ಡಾ ಅವರು ಆಸ್ಪತ್ರೆಗೆ ಬಂದರು. ಒಂದು ಕಪ್ ಸೂಪು ಅವರಿಗೆ ಕುಡಿಸೋ ಮುಖಾಂತರ ಅವರ ಉಪವಾಸ ಸತ್ಯಾಗ್ರಹನ ಕೊನೆಗಾಣಿಸಿದರು. ತಪ್ಪಿಲ್ಲ, ಇಲ್ಲಿವರೆಗೂ ತಪ್ಪಿಲ್ಲ. ಆದರೆ ಇದೇ ವಾಂಗ್ಚುಕ್ ಅವರು ದೇಶದ ವಿದ್ಯಾರ್ಥಿಗಳ ಸಲುವಾಗಿ, ನೀಟ್ ಸಲುವಾಗಿ ಏನು ಹೋರಾಟ, ಉಪವಾಸ ಸತ್ಯಾಗ್ರಹ ಅಂತ ಮಾಡಿದರು, ಈ ಸತ್ಯಾಗ್ರಹದ ಮುಂದುವರಿದ ಭಾಗವಾಗಿ ಈಗ ಅವರು ಉಪವಾಸ ಸತ್ಯಾಗ್ರಹ ಏನು ಬಿಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರ, ಕೇಳಿದ್ರ, ಮಾತನಾಡಿದ್ರ. ಇನ್ ಕೇಸ್ ಅವ್ರು ಯಾರಿಗಾದರೂ ಮಾತಾಡಿದರೆ, ಯಾರಾದರೂ ಆಗ್ಬೋದು, ಹೋರಾಟಕ್ಕೆ ಸೇರ್ಪಡೆ ಆಗಿರೋರು ಯಾರ ಜೊತೆಗಾದರೂ ಮಾತಾಡಿ ನಾನು ಉಪವಾಸ ಸತ್ಯಾಗ್ರಹ ಮುರಿತಾ ಇದ್ದೀನಿ ಅಂತ ಅವ್ರು ಹೇಳಿದ್ರಂದರೆ ಸಮಾಧಾನ, ಒಳ್ಳೆಯದು, ಥ್ಯಾಂಕ್ಸ್. ಅಕಸ್ಮಾತ್ ಹೇಳಿದ್ದಿಲ್ಲ ಅಂತಂದರೆ ಇದು ಊಟಾಟಿಕೆ ಆಗಬಾರದು, ನಾಟಕೀಯ ಆಗಬಾರದು, ರಾಜಕೀಯವಾಗಿ ನಾವು ಬೆಳೆ ಬೇಯಿಸ್ಕೊಳ್ಳೋ ಥರ ಆಗಬಾರದು. ನನ್ನ ರಾಜಕೀಯ ನಿಲುವು, ನಾನು ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋದು ಏನಾದರೂ ಇದರೊಳಗಿತ್ತಂದರೆ ದೇಶಕ್ಕೆ ಮಾಡ್ತಾ ಇರೋ ದೊಡ್ಡ ದ್ರೋಹ, ಮಕ್ಕಳಿಗೆ ಮಾಡ್ತಾ ಇರೋ ದೊಡ್ಡ ದ್ರೋಹ. BJPಯ ನಾಯಕರು ಧುರೀಣರು ಬಂದು ವಾಂಗ್ಚುಕ್ ಜಿ ಅವರನ್ನ ಒಂದು ಕಪ್ಪು ಸೂಪು ಕೊಟ್ಟು ಅವರ ಉಪವಾಸನ ಮುರಿದ್ರು. ಅಂದರೆ ಉಪವಾಸ ಸತ್ಯಾಗ್ರಹನ ಅಲ್ಲಿಗೆ ಕೊನೆಗಾಣಿಸಿದ್ರು. ಇರಬಹುದು, ಒಬ್ಬ ವ್ಯಕ್ತಿ ತನ್ನ ಆರೋಗ್ಯ ಮತ್ತು ತನ್ನ ಜೀವನ ನೋಡ್ಕೋಬೇಕಾಗತ್ತೆ, ಸತ್ಯ. ಆದರೆ ಜಂತರ ಮಂತ್ರೊಳಗೆ ಏನು ಕಲ್ತಾರಲ್ಲ ಇಷ್ಟೆಲ್ಲ ಹುಡುಗರು, ಅವರು ಯಾರ ವಿರುದ್ಧ ಕಲ್ತಾರ ಅನ್ನೋದು ಬೇಕಾಗಿಲ್ಲ, ಸಿಸ್ಟಮ್ ವಿರುದ್ಧ ಕಲ್ತಾರಲ್ಲ. ಎಲ್ಲರೂ ಹೊಡಿಸ್ಕೊಂಡಿರೋದಾರ, ತಲೆ ಒಡ್ಕೊಂಡವ್ರು ಅದಾರ, ಏನೇನೋ ಕೆಲವೊಂದಿಷ್ಟು ದುರ್ಘಟನೆಗಳು ನೋಡೋದು. ಇದರ ನಡ್ಬರ್ಕ ಇವತ್ತು ನೀವೇನು ಉಪವಾಸ ಸತ್ಯಾಗ್ರಹ ಬಿಟ್ರಿ, ನೀವೇ ಹೇಳಿದ್ರಿ ನಿನ್ನೆ ಮಕ್ಕಳಿಗೆ, ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಜಂತರ್ ಮಂತರಿಗೆ ಬಂದು ಪ್ರೊಟೆಸ್ಟಿಗೆ ಯಾರ್ಯಾರು ಸಪೋರ್ಟ್ ಮಾಡ್ಯಾರ, ಯಾರ್ಯಾರು ಬಡಿಸ್ಕೊಂಡಾರ, ತಲೆ ಒಡಿಸ್ಕೊಂಡಾರ, ಕೈಕಾಲು ಮುರಿಸ್ಕೊಂಡಾರ, ಜೀವ ಒಂದು ಹೋಗಿಲ್ಲಲ್ಲ. ಇವರ ಮೇಲೆ ಸರ್ಕಾರದಿಂದ ಆಗಬೇಕಾಗಿರೋ FIRಗಳು, ಕೇಸ್ಗಳು ಸರ್ಕಾರ ಅಂದರೆ ಕೇಂದ್ರದಿಂದ ಯಾರಾದರೂ ಬಂದು ನಾವು ಕೇಸ್ ಮಾಡಲ್ಲ ಅಂತಂದ್ರೆ ಮಾತ್ರ ನಾನು ಉಪವಾಸ ಸತ್ಯಾಗ್ರಹ ವಾಪಸ್ ತಕ್ಕೊತೀನಿ ಅಂತ ಹೇಳಿದ್ರಿ. ಅದೇ ರೀತಿ ಅವರೇನಾದರೂ ಆಶ್ವಾಸನೆ ಕೊಟ್ಟಿದ್ರಪ್ಪ ಅಂತಂದ್ರೆ ನೀವು ಉಪವಾಸ ಸತ್ಯಾಗ್ರಹ ವಾಪಸ್ ತಗೊಂಡಿದ್ದು ಸರಿ ಐತಿ, ಸತ್ಯ ಐತಿ, ದೇಶದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನೀವು ಕೊಡ್ತಾ ಇರೋ ಬೆಲೆ ಅಂತ ಅನ್ಕೋಬಹುದು. ಆದ್ರೆ ರೂಮರ್ಸೂ ಬೇರೆ ಬೇರೆ ಹೊಂಟವು. ಹೆಂಗೆ ವಾಂಗ್ಚುಕ್ ಜಿ ಅವರು ಉಪವಾಸ ಸತ್ಯಾಗ್ರಹನ ಕೊನೆಗಾಣಿಸಿದ್ರು ಅಂತ ಹೇಳಿ. ಇದಕ್ಕೆ ಕೇಂದ್ರದಿಂದ, ಸರ್ಕಾರದಿಂದ ಸ್ಪಷ್ಟನೆಯೂ ಇಲ್ಲ, ತಮ್ಮ ಕಡೆಯಿಂದನೂ ಸ್ಪಷ್ಟನೆಯೂ ಇಲ್ಲ. ದೇಶಾದ್ಯಂತ ಮಕ್ಕಳು, ಹುಡುಗರು, ವಿದ್ಯಾರ್ಥಿಗಳು ಕಾಯಕತ್ತಾರ. ಆದಷ್ಟು ಜಲ್ದಿ ನೀವು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಉಪವಾಸ ಸತ್ಯಾಗ್ರಹ ಕೊನೆಗಾಣಿಸೋ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆ ಆಗಿರೋ ಮಾತುಕತೆ ಏನು ಮತ್ತು ಅದರ ಹಿತಾಸಕ್ತಿಗಳು ಏನು ಅನ್ನೋದು ದೇಶಾದ್ಯಂತ ನೀವು ಬಹಳ ಜಲ್ದಿನ ಬಂದು ಅದಕ್ಕೊಂದು ಸ್ಪಷ್ಟನೆ ಕೊಡಬೇಕಾಗತ್ತೆ ಅಂತ ಹೇಳ್ತಾ ನಾ ಮತ್ತೆ ಸಿಗ್ತೀನಿ.